ಹಲೋ. ಸ್ವಾಮಿ ನಮಸ್ತೆ. ನಮಸ್ತೆ ಕೃಷ್ಣಮೂರ್ತಿ. ನೀವು ಅವತ್ತು ಮಾತಾಡಿದ್ಮೇಲೆ ವಿಡಿಯೋಸ್ ಡಿಲೀಟ್ ಮಾಡದಿರ ಇದ್ರೆ ಆ ಹಾ. ವಿಡಿಯೋಸ್ ಹಂಗೆ ಹೋಗ್ತಾ ಇದ್ರೆ ಅದೊಂಥರ ಮರ್ಯಾದೆ ಪ್ರಶ್ನೆನಾ? ನಿಮಗೆ ತೊಂದರೆ ಅನ್ಸಲ್ವಾ? ನಮಗ್ ತೊಂದರೆ ಅನ್ಸಲ್ವಾ ಅದು? ಇಲ್ಲ ಅದ್ರ ನಾನು ನಾನು ಇವತ್ತು ರಜೆ ಇದೆ, ನಿನ್ನೆ ರಜೆ ಇತ್ತು, ನಾಳೆನೂ ರಜೆ ಇದೆ. ಮಂಗಳವಾರ ಆಫೀಸ್ ಅಲ್ಲಪ್ಪ, ಓಪನ್ ಇದೆ. ಬೀದಿ ಸುತ್ಕೊಂಡು ಹೋಗ್ತಾನೆ ಇದೆಯಲ್ಲ, ನೀವು ಅದನ್ನ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೇಕಲ್ಲೇನಪ್ಪ? ಅದನ್ನ ಇಮಿಡಿಯೇಟ್ ಡಿಲೀಟ್ ಮಾಡೋದು ನಿಮ್ ಕೈಲಿ ಇರ್ತದೆ ತಾನೆ, ಡಿಲೀಟ್ ಮಾಡಕ್ ಆಗಲ್ವಾ? ಇಲ್ಲ ಅದು ಆಫೀಸಲ್ಲೇ ಮಾಡ್ಬೇಕು. ಬಟ್ ಅದು FIR ಅಲ್ಲಿ ನಾನು ನಿಮ್ಮ ಆಫೀಸಿಗೆ ಬಂದೆ, ವಿಡಿಯೋ ಮಾಡಿದೆ ಅಂತ ಎಲ್ಲ ತೋರಿಸಿದ್ದೀರಾ. ಹೌದು, ಮತ್ತೆ ನೀನ್ ಬಂದಿದ್ದೀನಿ ನಾನು ಸಿಗ ನೀನ್ ಲಾಸ್ಟ್ ವರ್ಗೂ ನನ್ಗೆ ಆಪ್ಷನ್ ಇಲ್ದಿರ ಇದ್ರೆ ನಾನು ಏನ್ ಮಾಡ್ಲಿ? ನಾನು ನಿಮ್ಮ ಆಫೀಸ್ಗೆ ಬಂದೇ ಇರ್ಲಿಲ್ಲ. ನಾನು ಬಂದು ವರ್ಷದ ಮೇಲೆ ಆಗಿದೆ ನಿಮ್ಮ ಆಫೀಸ್ಗೆ. ನಿಮ್ಮ ಇದೆಯಲ್ಲ ಮಠಕ್ಕೆ ಸ್ವಾಮಿ, ಮಠಕ್ಕೆ ಬಂದು ಒಂದು ವರ್ಷದ ಮೇಲೆ ಆಗಿದೆ. 1 ವರ್ಷ 1.5 ವರ್ಷ ಆಗೈತೆ. ಸ್ಟಾರ್ಟಿಂಗ್ ನೀವು ಕಟ್ತಿದ್ರಲ್ಲ. 1.5 ವರ್ಷ? ನೀನ್ ಮೊನ್ನೆ ಬಂದಿದ್ಯಾ ನೀನು? ಇಲ್ಲ ಬಂದಿಲ್ಲ. 1.5-2 ವರ್ಷದ ಮೇಲಾಯ್ತು. ನೀವು ಕಟ್ತಿದ್ರಲ್ಲ, ಆಶ್ರಮ ಪೂಜೆ ಆಗಿತ್ತಲ್ಲ. ಪೂಜೆ ಆಗಿದ್ದು ಒಂದ್ ವಾರ 15 ದಿನಕ್ಕೆ ಜನಸಂಖ್ಯೆ ಜಾಸ್ತಿ ಇದ್ರು ಒಂದ್ ಇದಕ್ಕೆ ಅವತ್ತು ಬಂದು ಆಶ್ರಮ ನೋಡ್ಕೊಂಡು ಹೋಗಿದ್ದು. ಇಲ್ಲ ಈಗ ಅದಿರ್ಲಿ, ಫಸ್ಟ್ ಇದನ್ನ ನೀನ್ ಡಿಲೀಟ್ ಮಾಡ್ತೀವಲ್ಲಪ್ಪ? ಅಲ್ಲ ಡಿಲೀಟ್ ಮಾಡಿಸ್ತೀನಿ ಬಿಡಿ ಸರ್. ಬಟ್ ನೋಡಿ, ನೀವ್ ಈ ತರ ಎಲ್ಲ FIR ಗಳೆಲ್ಲ ಅವನ ಮೇಲೆ ಹಿಂಗ್ ಮಾಡ್ಬಿಟ್ಟು ನನ್ನ ಹತ್ರ ನಾನು ನೋಡು, ಸತ್ಯಕ್ಕೆ ಒಂದು ಚೂರು ವಿರುದ್ಧ ನಾನು ಹೋಗಿಲ್ಲ. ನಾನು ಕರೆಕ್ಟ್ ಆಗಿ ಇದ್ದಿದ್ದೀನಿ. ನೀನ್ ಹೇಳಿದ್ಮೇಲೆ ತಿರುಗಿ ನಾನು ಮುಂದುವರಿಲೂ ಇಲ್ಲ. ನಾನು ಸ್ಟಾಪ್ ಮಾಡ್ಕೊಂಡೆ. ಅಂದ್ರೆ ನಾನು ಮುಂದಕ್ಕೆ ಏನ್ ನನ್ ಸ್ಟೆಪ್ ಅನ್ಕೊಂಡಿದ್ದು ನಾನು ಅಲ್ಲೂ ಸ್ಟಾಪ್ ಮಾಡಿದೆ. ಯಾಕೆಂದ್ರೆ ಮಧ್ಯ ಕುಮ್ಮಿಯವ್ರು ಬಂದು ಬೇಡ ಇನ್ನಾದ್ ಮುಂದಕ್ಕೆ ಹೋಗ್ಬಾರ್ದು ಅಂತಂದ್ರು. ಆ ವಿಚಾರಕ್ಕೆ ನಾನು ಸೈಲೆಂಟ್ ಆದೆ. ಹಾಗಿದ್ಮೇಲೆ ಇಮಿಡಿಯೇಟ್ ನೀನ್ ಡಿಲೀಟ್ ಮಾಡ್ಬಿಟ್ಟಿದ್ರೆ ನಿನ್ನಲ್ಲಿರೋ ಒಳ್ಳೆತನ ನನಗೂ ಒಂದ್ ಸಮಾಧಾನ ಅನಿಸ್ತಾ ಇದ್ವು. ಅಲ್ಲ ಸಮಾಧಾನ ಆದ್ರೆ ನೀನ್ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ಮೇಲೆ ಅಲ್ಲ ಅದಾದ್ಮೇಲೆ ಅದ್ವರ್ಗು ನಿಮ್ದು ಸ್ಟೋರಿ ನಾವ್ ಮಾಡೇ ಇಲ್ಲ. ಮೊನ್ನೆ ನಾವ್ ಮಾತಾಡಿದ್ಮೇಲೆ ನೀವ್ ಮಾಡಿದ್ಮೇಲಲ್ಲ, ಈಗ ಮಾಡಿರೋ ಸ್ಟೋರಿನೇ ಹಂಗೆ ಓಡಿಸ್ತಾನೆ ಇದೆಯಲ್ಲ. ಈಗ ಅದು ಬೀದಿ ಇವಾಗ ಯಾರು ಗಿರಿನಗರದಲ್ಲಿ ಯಾರೋ ಒಬ್ರು ಫೋನ್ ಮಾಡಿದ್ರು ನನ್ಗೆ, ಏನ್ ಗುರುಗಳೇ ಅದು ಏನ್ ಪ್ರಾಬ್ಲಮ್, ಏನ್ ನಾವ್ ಬರ್ಬೇಕಾ ಅಂತ ಫೋನ್ ಮಾಡಿದ್ರು. ಹೀಗೆ ಒಬ್ಬೊಬ್ಬರಿಂದ, ಯಾಕಂದ್ರೆ ಭಕ್ತರು ನನ್ ಊರ್ ತುಂಬ ಭಕ್ತರಿದ್ದಾಗ ಯಾರೋ ಅವ್ರವ್ರು ಫೋನ್ ಮಾಡಿ ವಿಡಿಯೋ ಹರ್ಕೊಂಡು ಹೋಗ್ತಾ ಇರೋದು ಮರ್ಯಾದೆ ಇರತ್ತಾ? ನೀನ್ ಸ್ಟಾಪ್ ಮಾಡಿ ನನಗೆ ಲಾಭ ಏನಾಯ್ತು? ಇಲ್ಲ ಅದ್ ನಾನ್ ನೋಡ್ತೀನಿ ಸ್ವಾಮಿ. ಅದು ಬೆಳಗ್ಗೆ ಅದು ನಿನ್ ಕೈಲಿದೆಪ್ಪ. ಅದು ನೀನು ಡಿಲೀಟ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ನೀನೇ ಅಪ್ಲೋಡ್ ಮಾಡೋದ್ರಿಂದ ನೀನ್ ಡಿಲೀಟ್ ಮಾಡ್ಬೋದು, ನಿನ್ಗೆ ಆಪ್ಷನ್ ಇದೆ. ಇಲ್ಲ ಅದು ಮೊಬೈಲ್ ಗಳಿಗೆ ಹಾಕೊಂಡಿರಲ್ಲ, ಅದೆಲ್ಲ ಸಿಸ್ಟಮ್ ಅಲ್ಲಿ ಇರುತ್ತೆ ಸುಮ್ಮನೆ. ಅದು ಏನಾದ್ರು ನೀನ್ ಮನ್ಸು ಮಾಡ್ರೆ ದೊಡ್ಡ ವಿಚಾರ ಅಲ್ಲ. ಸರಿ ಮಾಡಿಸ್ತೀನಿ ಬಿಡಿ. ಅದು ಮತ್ತೆ ಇದು FIR ಕಾಪಿ ಹೆಂಗೆ ಈಗ ಈ FIR ಮಾಡಿರೋದು? ನೀನ್ ಇದೆಲ್ಲ ಡಿಲೀಟ್ ಮಾಡು. ಸರಿ. ಯಾಕೆಂದ್ರೆ ಅದು ಏಕಾಏಕಿ ಕುತ್ತಿಗೆ ಬಂದು ಕೂತ್ಕೊಂಡಿದ್ರಿಂದ ನಾನು ಮಾಡ್ಲೇಬೇಕಾಗಿ ಬಂತು. ಬಟ್ ಮಾಡಿದ್ರಿ, ಬಟ್ ಕಾನೂನು ಬದ್ಧವಾಗಾದ್ರೂ ಮಾಡಿದ್ರು ಸರಿ. ಇಲ್ದಿರೋದನ್ನೆಲ್ಲ ತೋರಿಸಿ ತಪ್ಪಲ್ಲ ಸ್ವಾಮೀಜಿ. ಈಗ ಆಯ್ತು, ನಾನೇನಿಲ್ಲಪ್ಪ, ನಾನು ಏನಿಲ್ದಿರಾನೆ ನೀನ್ ಅಷ್ಟೆಲ್ಲ ತೋರ್ಸಿದ್ಯಾ. ಅದು ತೋರ್ಸದೇನು ಮಾತುಗೊಂದು ಹಿಡಿತಾ ಇಲ್ದಂಗ್ ಮಾಡಿದ್ಯಾ. ಜೈಲೂಟ ಅಂತ ಹಾಕಿದ್ಯಾ. ಒಬ್ಬ ಪ್ರಸಿದ್ಧಿ ಜ್ಯೋತಿಷರು, ಒಬ್ರು ಗುರುಗಳು, ಧಾರ್ಮಿಕ ಗುರುಗಳಿಗೆ, ಈಗ ಕುಮ್ಮಿಯವ್ರ ತಾಯಿ ನಾನು ನುಡ್ಕೊಂಡು ಅಲ್ಲಿಂದ ಬರ್ತಾ ಅಂತ ತಾಯಿಗೂ ಇದು ನೋಡಿದ ತಕ್ಷಣ ಗಾಬರಿ ಆಗುತ್ತೋ ಇಲ್ವೋ? ಅವ್ರಿಗಾರು ಮನ್ಸು ತೊಳಿತೋ ಇಲ್ವೋ? ಜೈಲೂಟ ಅಂತಾನ ಹಾಕೋದು? ಅಲ್ಲ ಈಗ ಅಲ್ಲ, ನೀನ್ ಅದು ಅಂತ ಮಾತುಗಳೆಲ್ಲ ಆಡಿದ್ರೆ ಮನ್ಸಿಗೆ ನೋವಾಗುತ್ತೋ ಇಲ್ವೋ? ಈಗ ಏನೋ ನಾನು ವಿಡಿಯೋ ಅದ್ರ ಮೊದ್ಲು ಮಾಡಿದೆ, ಸೆಕ್ಸ್ ಸಿಡಿ ಅಂದೆ, ಆನಂದ್ ಗುರುಜಿ ಸೆಕ್ಸ್ ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಯಾಕೆ ನಾನು ಸಂಸಾರಸ್ಥ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ. ನಾನ್ ಸನ್ಯಾಸಿ ಅಲ್ಲ. ಆದ್ರೂ ನಾನು ಆ ತೀರ್ಮಾನಕ್ಕೆ ಬಂದ್ರೆ ಅಂತದ್ ನಂದು ಏನು ಇಲ್ದಿರ ನಾನು ಲೈವ್ ಅಲ್ಲಿ ಕೂತ್ಕೊಂಡು ದಿನಾ ಬೆಳಗಾರೆ ಲೈವ್ ಅಲ್ಲಿ ಪ್ರಚಾರ ಕೊಡೋರು ನಾವು. ನಮ್ದೇ ಆದಂತ ಬದುಕಲ್ಲಿ ನಾವು ಬದುಕೋರು. ಅಂತ ಸೆಕ್ಸ್ ಸಿಡಿ ಅಂದ್ರೆ ಅದು ತಲೆ ಕೆಡಿಸ್ಕೊಳ್ಳೋ, ಅದು ಜೈಲೂಟ ಅಂದ್ರೆ ಅದಕ್ಕೆ ಏನಾಗುತ್ತೆ ಹೇಳು? ಇವಾಗ ನೀನ್ ಕೃಷ್ಣಮೂರ್ತಿ ಜೈಲ್ಗೆ ಹೋಗ್ಬಿಟ್ಟ ಅಂತ ನಾನು ಹಬ್ಬಿಸ್ಬಿಟ್ರೆ ನಿನ್ ಮರ್ಯಾದೆ ಇರುತ್ತೇನಪ್ಪ? ತಪ್ಪಲ್ವಾ ಅದು ನೀನ್ ಮಾಡಿದ್ದು? ಹೋಗ್ಲಿ, ಅದನ್ನ ಹಿಂದೆ ಡಿಲೀಟ್ ಮಾಡದ. ನಮ್ ಮಾತಾದ್ಮೇಲೆ ಅದು ಸಹಿತ ಕುಮ್ಮಿಯವರು ಅಷ್ಟು ಜನ ಮಾತಾಡ್ಸಿದ್ರಲ್ಲ, ಮಾತಾಡಿದ್ಮೇಲೆ ನೀನ್ ಪಟ್ಪಟ್ ಅಂತ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟಿದ್ರೆ ನಿನ್ನಲ್ಲಿ ಒಳ್ಳೆತನ ನಾನು ಕಾಣ್ತಾ ಇದ್ದೆ. ಇಲ್ಲಿವರೆಗೂ ನೀನ್ ಅದನ್ನೇ ಇಟ್ಕೊಂಡು ಹೋಗ್ತಾ ಇದೀಯ. ಇಲ್ಲ ಅದ್ ಹೆಂಗಿತ್ತು ಅದ್ ಹಂಗೆ ಇದೆ. ಅದ್ ನಾಳೆ ನಾಡ್ದಕ್ಕೆ ಅದೆಲ್ಲ ಕ್ಲಿಯರ್ ಮಾಡಿಸ್ಕೊಳ್ತೀರಿ. ಬಟ್ ಈ FIR ಇದೆಯಲ್ಲ, ಇದೆಲ್ಲಾನು ಇದ್ರಲ್ಲಿ ತೋರ್ಸಿರೋದೆಲ್ಲ ತಪ್ಪು ಅಂತೇಳಿ ಅದ್ ರಿಪೋರ್ಟ್ ಮಾಡಿಸಿ ಮಾತಾಡಿ. ನೀನ್ ಫಸ್ಟ್ ಇವಾಗ ಇದನ್ನ ಡಿಲೀಟ್ ಮಾಡಪ್ಪ, ಈ ಕ್ಷಣಕ್ಕೆ ಡಿಲೀಟ್ ಮಾಡು. ನಿನ್ ಕೈಲಿ ನಾಳೆ ತನಕ ಕಾಯೋ ಅವಶ್ಯಕತೆ ಏನಿಲ್ಲ ಅದರಲ್ಲಿ. ಇಲ್ಲ ಈಗ ಅದು ಸಾಮ್ರಾಟ್ ಟಿವಿ ಇತ್ತಲ್ಲ, ಈಗ ಸಾಮ್ರಾಟ್ ಟಿವಿ ಇಲ್ಲ. ಅದನ್ನ ಬೇರೆ ಕಡೆ ಆಫೀಸ್ ಮಾಡಿ, ಚಿಕ್ಕದಾಗ ಒಂದು ಆಫೀಸ್ ಮಾಡಿ ಇಟ್ಟಿರೋದು. ಅದು ಭಾನುವಾರ ರಜೆ ಇದೆ. ನಾಳೆ ನೋಡು, ನೀನು ಎಲ್ಲೇ ಮಾಡಿದ್ರು ನಾನು ಹೇಳದ್ ಕೇಳಿಸ್ಕೊಪ್ಪ. ಎಲ್ಲೇ ಮಾಡ್ರು ಅದು ಗುಡ್ಸಿರೋ ನೀನು ಕೃಷ್ಣಮೂರ್ತಿನೇ ಉಡ್ಸಿರೋದು. ಅದನ್ನ ಕೃಷ್ಣಮೂರ್ತಿ ವಿಷ ಹಾಕೋದು ಗೊತ್ತು, ಕೃಷ್ಣಮೂರ್ತಿಗೆ ಹಾಲು ಕೊಡೋದು ಗೊತ್ತಿದೆ. ಅಲ್ಲ ಅದು ಸಿಸ್ಟಮ್ ಅಲ್ಲಿ ಇರುತ್ತೆ. ಅದು ಯಾವ ಸಿಸ್ಟಮ್ ಅಪ್ಪ? ಮನುಷ್ಯ ಮಾಡೋ ಸಿಸ್ಟಮ್ ಮುಂದ್ಗಡೆ ನೀವೊಬ್ಬ ಮನುಷ್ಯ ಏನ್ ಮಾಡ್ಬೇಕಾಗಿದೆ? ಇಲ್ಲ ಅದು ಕೃಷ್ಣಮೂರ್ತಿ ಇದೆಲ್ಲ ಕೃಷ್ಣಮೂರ್ತಿ. ನಾನು ಈ ಮಾಧ್ಯಮದಲ್ಲಿ 18 ವರ್ಷ ಹಳಬ. ನಾನು ಗೊತ್ತು 18 ವರ್ಷ ಆಯ್ತು ಮಾಧ್ಯಮ. ನೀನ್ ಮೊನ್ನೆ ಚಾನಲ್ ಓಪನ್ ಮಾಡಿದ್ಯಾ? ನಾನು 18 ವರ್ಷ ಆಗಿದೆ. ಸಿಸ್ಟಮ್ ಯಾರ ಕೈಲಿ ಇರುತ್ತೆ ಏನಿರುತ್ತೆ ಅಂತ ನನಗ್ ಗೊತ್ತಿಲ್ವಾ?
ಅಲ್ಲ ಈಗ ಸಿಸ್ಟಮೇ ಬೇರೆ ಮೊಬೈಲೇ ಬೇರೆ ಅಲ್ಲ ಸ್ವಾಮಿ. ಈಗ ನಮ್ಮಿಬ್ರಲ್ಲಿ ಆಯ್ತು ಯಾವ್ದು ಸಂತೋಷಪ್ಪ ಗೊಂದಲ ಬಿಡು ಇಲ್ಲ. ನೀನ್ ಆಯ್ತು ಬಿಡಪ್ಪ ನೀನ್ ಮಾಡ್ಕೊ ಹೋಗಪ್ಪ ಬಿಡಪ್ಪ ನೀನ್ ನಾಳೆ ಮಾಡ್ತೀಯೋ ಇನ್ 6 ತಿಂಗಳು ಮಾಡ್ತೀಯೋ ಮಾಡೋಗಪ್ಪ ನೀನ್ ಖುಷಿಯಾಗಿ ಮಾಡೋಗು ಅಲ್ಲ ಯಾಕೆ ಈಗ ಸುಮ್ನೆ ನಾಳೆ ಮಾಡ್ತೀನಿ ಬಿಡ್ರಿ. ಅಂತ ಹೇಳಿದ್ದೀನಲ್ಲ ಸ್ವಾಮಿ. ನಾಳೆ ಮಾಡ್ತಾ ಬಿಡ್ರಿ ಬಿಡು ಆಯ್ತು ಹೋಗಪ್ಪ ನೀನು ಅಲ್ಲ ನೀನು ಈ ಕ್ಷಣ ಮಾಡೋ ಕೆಲ್ಸನ ನೀನ್ ನಾಳೆ ಅದ್ ಮಾಡ್ತೀನಿ ನಾಳೆ ಹೆಂಗಾಗುತ್ತೆ ಮಾಡ್ತೀನಿ ಅದು? ಅಂದ್ರೆ ಈಗ ಅದಕ್ಕೆ ಮೇಲ್ ಐಡಿ ಪಾಸ್ವರ್ಡ್ ಇರುತ್ತೆ ಸ್ವಾಮಿ. ನಮ್ಮ ಕೈಯಲ್ಲಿ ಮೇಲ್ ಐಡಿ ನನ್ನ ಪಾಸ್ವರ್ಡ್ ಮೊಬೈಲಲ್ಲಿ ಮೇಲ್ ಐಡಿ ಮರ್ತೋಗ್ಬಿಟ್ಟಿದ್ಯೇನಪ್ಪ ನೀನು ಪಾಸ್ವರ್ಡ್ ಇಲ್ಲ. ಅಲ್ಲ ಮೇಲ್ ಐಡಿ ಪಾಸ್ವರ್ಡ್ ನೀನ್ ಮರ್ತೋಗಿದ್ಯಾ ಆಹಾ, ಅದು ಈ ಕ್ಷಣ ಹೊರಡ್ರೆ ಮೇಲ್ ಐಡಿ ಪಾಸ್ವರ್ಡ್ ಓಪನ್ ಆಗಲ್ವಾ ಅದರದ್ದೇ ಸಪರೇಟ್ ಆಗಿ ಮೇಲ್ ಐಡಿ ಇರುತ್ತೆ ಸ್ವಾಮಿ. ನಮ್ಮ ಮೊಬೈಲ್ ಗುರುಗಳೇ, ಇರೋ ಮೇಲ್ ಐಡಿ ಗುರುಗಳೇ, ಬೇರೆ. ಹಾ? ನಾನು ಮಾತಾಡ್ತೀನಿ ಓ, ನೀವು ನಾನು ಮಾತಾಡ್ತೀನಿ ನನ್ನ ಹತ್ರ ಗೊತ್ತಮ್ಮ ನಾನು ಆ ಕೆಲ್ಸದಲ್ಲಿ ಹಳಬ ಅಂತ ಹೇಳ್ತಿದ್ರು ನೀನ್ ನನಗೆ ಇಷ್ಟೆಲ್ಲ ಪಾಠ ಹೇಳ್ತಾ ಇದೆಯಲ್ಲ ಏನ್ ಹೌದಾ? ಫೀಲ್ಡ್ ಹೊಸಬನ್ನ ನಾನು ಬಿಡ್ರಿ ನಾನು ಮೇಲ್ ಐಡಿ ಹೊಡೆದು ಇಮಿಡಿಯೇಟ್ ಡಿಲೀಟ್ ಮಾಡೋದು ಬರಲ್ವಾ ಅದ್ರಲ್ಲಿ ಆಗಲ್ವಾ ಅದು ಹಾ, ಮುಂದೆ? ಮೇಲ್ ಐಡಿ ಪಾಸ್ವರ್ಡ್ ಅದಕ್ಕೆ ಮುಹೂರ್ತ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅದಕ್ಕೊಂದು ಕುಂಬಳಕ ಹೊಡೆದು 3 ದಿವಸ ಆದ್ಮೇಲೆ ಅದನ್ನ ಸಂಹಾರ ಮಾಡ್ಬೇಕಾ ಏನ್ ಮಾತಾಡ್ತೀಯ ಕೃಷ್ಣಮೂರ್ತಿ ನೀನು ಇಲ್ಲ ಇಲ್ಲ ನಾಳೆ ಮುಗಿಸ್ಕೊಡ್ತೀನಿ ಬಿಡಿ ಸ್ವಾಮಿ ಅದು. ನಾಳೆ ಬಿಡಿ ಗುರುಗಳೇ ನಾಳೆ ತೆಗಿಸ್ತೀನಿ ಬಿಡುಗ್ಲ ನಾನು ಆಯ್ತು ಆಯ್ತು ಕುಮಾರಿ ಓಕೆ ಗುರುಗಳೇ ಸರಿ ಮೂರ್ತಿ